ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಕೂಡ ಒಳ್ಳೆ ಎಕ್ಸಸೈಸ್ ರೊಟೀನನ್ನು ಮತ್ತು ಒಳ್ಳೆ ಡಯಟ್ ಮೀಲನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ನೀವು ಏನು ವರ್ಕೌಟ್ ಫಾಲೋ ಮಾಡ್ತೀರಾ, ನೀವು ಏನು ಡಯಟ್ ಮೀಲನ್ನು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಒಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗೋಣ. ಓಕೆ, ಸೊ ಒಟ್ಟಿಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡೋಣ, ರೈಟ್? ಸೊ ಇವತ್ತು ನನ್ನ ಎಕ್ಸಸೈಸ್ ಏನು, ನನ್ನ ವರ್ಕೌಟ್ ಏನು, ನನ್ನ ಮೀಲ್ಸ್ ಏನು ಅನ್ನೋದನ್ನ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾವಿವತ್ತು ನಮ್ಮ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಓಕೆ, ಒಂದು ಥಾಟ್ಫುಲ್ ಡಿಸ್ಕಷನ್ ನಡೆಸೋಣ. ಅದು ಯಾವ ಟಾಪಿಕ್ ಮೇಲೆ ಅಂದರೆ ಎಲೆಕ್ಟ್ರಿಸಿಟಿ ಮೇಲೆ, ಸೋಲಾರ್ ಪವರ್ ಎಲೆಕ್ಟ್ರಿಸಿಟಿ ಮೇಲೆ ಮಾತಾಡೋಣ. ಓಕೆ, ಸೊ ಇಂಡಿಯಾದಲ್ಲಿ ಸ್ವಲ್ಪ ವರ್ಷಕ್ಕಿಂತ ಮುಂಚೆ ನಾವು ಕೇಳ್ತಾ ಇದ್ವಿ ಇಂಡಿಯಾಗೆ ಎಷ್ಟು ಕೆಪಾಸಿಟಿ ಇದೆ ಸೋಲಾರ್ ಪವರ್ನ ಜನರೇಟ್ ಮಾಡೋಕ್ಕೆ ಅಂತ ಕೇಳ್ತಾ ಇದ್ವಿ. ಬಟ್ ಆ ಕ್ವಶನ್ ಇವಾಗ ವ್ಯಾಲಿಡ್ ಅಲ್ಲ ಗುರು. ಯಾಕೆ ಗೊತ್ತಾ? ಇಂಡಿಯಾದಲ್ಲಿ ಈ ರಿನ್ಯೂವಬಲ್ ಎನರ್ಜಿ ಜನರೇಷನ್ ಏನಿದೆ, ಈ ಸೋಲಾರ್ ಪವರ್ ಜನರೇಷನ್ ಏನಿದೆ, ಅದು ತುಂಬ ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿದೆ. ಓಕೆ, ಬಟ್ ಇವಾಗ ಏನಾಗಿದೆ ಅಂದರೆ ನಾವು ಏನು ಜನ್ರೇಟ್ ಮಾಡ್ತಾ ಇದ್ದೀವಲ್ಲ ಅದನ್ನು ಕಡಿಮೆ ಮಾಡೋಕ್ಕೆ ಇಂಡಿಯಾದವರು ಈ ಸೋಲಾರ್ ಪವರ್ ಪ್ಲ್ಯಾಂಟ್ಗಳಿಗೆ ಹೇಳ್ತಾ ಇದ್ದಾರೆ, ಅಷ್ಟೊಂದು ಬಿಲ್ಡ್ ಮಾಡಬೇಡಿ, ಅದು ಅಷ್ಟೊಂದು ಜನ್ರೇಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ? ಈಗ ಜನ್ರೇಟ್ ಮಾಡೋದು ದೊಡ್ಡದಲ್ಲ. ಈ ನಮ್ಮ ಹತ್ರ ಏನಿದೆ ಸೋಲಾರ್ ಪವರ್ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ, ಸೋಲಾರ್ ಪ್ಯಾನಲ್ಸ್ಗಳೆಲ್ಲ ಇದೆ. ಸೊ ಜನ್ರೇಟ್ ಏನೋ ಮಾಡ್ತಾ ಇದ್ದೀವಿ, ಬಟ್ ಜನ್ರೇಟ್ ಮಾಡಿದ್ಮೇಲೆ ಅದನ್ನು ಟ್ರಾನ್ಸ್ಮಿಟ್ ಕೂಡ ಮಾಡಬೇಕಲ್ವ, ಮನೆಗಳಿಗೆ ಸಿಟಿಗಳಿಗೆ ಟ್ರಾನ್ಸ್ಮಿಟ್ ಮಾಡಬೇಕಲ್ವ. ಅದನ್ನು ನಾವು ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಏನಿಲ್ಲ ಎಲೆಕ್ಟ್ರಿಸಿಟಿ ನೀವು ಟವರ್ಗಳೆಲ್ಲ ನೋಡ್ತಿರಲ್ಲ, ಅದನ್ನ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಟ್ರಾನ್ಸ್ಮಿಷನ್ ಕೆಪಾಸಿಟಿ ಅಂತ ಕರಿತೀವಿ. ಈ ಟ್ರಾನ್ಸ್ಮಿಷನ್ ಕೆಪಾಸಿಟಿ, ಈ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹತ್ರ ಇಲ್ಲ, ಅಷ್ಟು ಕೆಪಾಸಿಟಿ ಇಲ್ಲ ನಮಗೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ ಏಪ್ರಿಲ್ ಮೇ ಜೂನಲ್ಲಿ ಇಂಡಿಯಾದವರು ಸೋಲಾರ್ ಪವರ್ ಪ್ಲ್ಯಾಂಟ್ಗಳಿಗೆ ಸ್ಟಾಪ್ ಮಾಡಿ, ಅಷ್ಟೊಂದು ಜನ್ರೇಟ್ ಮಾಡಬೇಡಿ ಅಂತ ಹೇಳಿದ್ರು. ಬಟ್ ಅಕಸ್ಮಾತ್ ನಾವಿನ್ನೂ ಜನ್ರೇಟ್ ಮಾಡೋಕ್ಕೆ ಕೂತಿದ್ರೆ 8133 ಗಿಗಾವ್ಯಾಟ್ ಅಷ್ಟು ಇನ್ನೂ ಸೋಲಾರ್ ಪವರನ್ನು ಜನ್ರೇಟ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರ ಇತ್ತು. ಬಟ್ ನಮ್ಮ ಹತ್ರ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಇಲ್ವಲ್ವಾ, ಅದಕ್ಕೆ ಅದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ಅವಾಗಲೇ ಹೇಳಿದ ಪ್ರಕಾರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್. ಸೊ ಫಸ್ಟ್ ವರ್ಕೌಟ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಲೆಟ್ಸ್ ಕಂಟಿನ್ಯೂ. ಓಕೆ, One eternity later. ವೆಲ್ಕಮ್ ಬ್ಯಾಕ್. ಸೊ ಎಕ್ಸಸೈಸ್, ಡಯಟ್ ಮೀಲ್ ಎಲ್ಲ ಮುಗೀತು. ಮಧ್ಯಾಹ್ನ ಡಯಟ್ ಮೀಲ್ ಎಲ್ಲ ಮುಗೀತು. ಕೆಲಸಕ್ಕೆ ಕೂಡ ಕೂತ್ಕೊಂಡಿದ್ದೀನಿ, ಆಲ್ರೆಡಿ ನಡೀತಾ ಇದೆ. ಬಟ್ ಇವಾಗ ನನ್ನ ಡಿನ್ನರ್ ಟೈಮ್. ಸೊ ನಾನು ರಾತ್ರಿ ಡಿನ್ನರಿಗೆ ಏನು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿದೆ ನೋಡಿ, ನಾನು ಓಟ್ಸ್ ಚಿಲ್ಲಾ ತೊಗೊಳ್ತೀನಿ. ಓಟ್ಸ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಓಟ್ಸ್ ಚಿಲ್ಲಾ ತೊಗೊಳ್ತೀನಿ 2 pieces. ಸೊ ಇದು ಇವತ್ತು ವರಮಹಾಲಕ್ಷ್ಮಿ ಆಗಿದ್ದರಿಂದ ಯಾರೋ ಪ್ರಸಾದ ಕೊಟ್ಟಿದ್ದು. ಇದು ಕಡಲೆಕಾಳು ಹುಸ್ಲಿ. ಸೊ ಈ ಓಟ್ಸ್ ಚಿಲ್ಲಾನ ಇದಕ್ಕೆ ಸೈಡ್ಸಾಗಿ ಯೂಸ್ ಮಾಡ್ತೀನಿ. ಪ್ಲಸ್ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ, ಇದು ನನ್ನ ಫೇವ್ರೆಟ್. ಎವ್ರಿ ಮೀಲಲ್ಲಿ ನಂದು ಇದ್ದೇ ಇರುತ್ತೆ ಈ ತರಕಾರಿ. ಸೊ ಇದೊಂದು ಕಂಪ್ಲೀಟ್ ಮೀಲ್, ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಇದಾದಮೇಲೆ 1 cup ಬಟರ್ ಮಿಲ್ಕ್ ಕೂಡ ತೊಗೊಳ್ತೀನಿ. ಸೊ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಓಕೆ, ಇವಾಗ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ನಾವು ಸೋಲಾರ್ ಪವರ್ ಎನರ್ಜಿ ಅಂದರೆ ಸೋಲಾರ್
ಪವರ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಿದ್ವಿ, ರೈಟ್? ಸೊ ಈ ಇಂಬ್ಯಾಲೆನ್ಸ್ ಏನು ಕ್ರಿಯೇಟ್ ಆಗಿದೆ, ನಾವು ನಮ್ಮ ಕೆಪಾಸಿಟಿ ಏನಿದೆ ಸೋಲಾರ್ ಪವರ್ ಜನ್ರೇಷನ್ ಅದು ತುಂಬ ಹೈಯಲ್ಲಿದೆ, ಬಟ್ ನಮ್ಮ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಏನಿದೆ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರು ತುಂಬ ಕೆಳಗಿದೆ ಅಲ್ವಾ? ಸೊ ಈ ಇಂಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾದರೆ ಗೌರ್ಮೆಂಟ್ ಏನೋ ಸ್ಟೆಪ್ ತೊಗೊಳ್ತಾನೆ ಇಲ್ವಾ? ತೊಗೊಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಒಂದು ಪ್ರೋಗ್ರಾಮ್ ಇದೆ ಗ್ರೀನ್ ಕಾರಿಡಾರ್ ಅಂತ ಹೇಳ್ಬಿಟ್ಟು. ಸೊ ಈ ಗ್ರೀನ್ ಕಾರಿಡಾರ್ ಅನ್ನೋ ಪ್ರೋಗ್ರಾಮ್ ಅಡಿಯಲ್ಲಿ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಈ ಎಲೆಕ್ಟ್ರಿಕಲ್ ಲೈನ್ಸ್ಗಳನ್ನು ಎಳಿತಾ ಇದ್ದಾರೆ. ಅಂದರೆ ಈ ನಾನು ಆವಾಗಲೇ ಏನು ಹೇಳಿದೆ, ಈ ಇನ್ಫ್ರಾಸ್ಟ್ರಕ್ಚರು, ಗ್ರಿಡ್ ಇನ್ಫ್ರಾಸ್ಟ್ರಕ್ಚರು, ಈ ನೀವು ಎಲೆಕ್ಟ್ರಿಕಲ್ ಕಂಬಗಳ ಎಲ್ಲ ನೋಡ್ತೀರಲ್ಲ, ನಾಟ್ ಕಂಬಗಳು, ಅದೊಂದು ಸರ್ಕ್ಯೂಟ್ ಥರ ಇರುತ್ತಲ್ವ, ಸೊ ಟವರ್ಗಳು, ಸೊ ಅದ್ರ ಬಗ್ಗೆ ಮಾತಾಡ್ತಿರೋದು. ಸೊ ಅದನ್ನೆಲ್ಲ ಆಲ್ರೆಡಿ ಗೌರ್ಮೆಂಟ್ ಅವರು ತುಂಬ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ಈ ಫೇಸ್ 1 ಫೇಸ್ 2 ಅಂತ ನಡೀತಾನೆ ಇದೆ ಅವ್ರದ್ದು. ಸೊ ಎಸ್, ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಕಮ್ ಅಪ್ ಟು ದ ಸ್ಪೀಡ್, ಅಂದರೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನಾವು. ಏನು ಜನ್ರೇಷನ್ ಕೆಪಾಸಿಟಿ ಏನಿದೆ ಸೋಲಾರ್ ಪವರು, ಸೊ ಆ ಕೆಪಾಸಿಟಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಬಟ್ ವಿ ಆರ್ ನಾಟ್ ಎಟ್ ಪಾರ್. ಓಕೆ, ಇನ್ನೂ ತುಂಬ ಕೆಲಸಗಳು ಇದರಲ್ಲಿ ಪೆಂಡಿಂಗ್ ಇದೆ. ಬಟ್ ಇದು ಒಂದೇನ ಇಶ್ಯೂ ಇರೋದು, ಬೇರೆ ಏನು ಪ್ರಾಬ್ಲಮೇ ಇಲ್ವಾ? ಟ್ರಾನ್ಸ್ಮಿಷನ್ ಕೆಪಾಸಿಟಿ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ವಾ? ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇನು ಅಂದರೆ ಬ್ಯಾಟ್ರಿ ಸ್ಟೋರೇಜ್. ಇವಾಗ ಏನಾಗುತ್ತೆ, ಈ ಸೂರ್ಯ ಬರೋದೇನು ಬೆಳಿಗ್ಗೆ, ರೈಟ್? ಅವಾಗ ನಾವು ಸೋಲಾರ್ ಪ್ಯಾನಲಿಂದ ಏನು ಮಾಡ್ತಿದ್ದೀವಿ, ಸೋಲಾರ್ ಪವರ್ನ ಜನ್ರೇಟ್ ಮಾಡ್ತಿದ್ದೀವಿ, ಮನೆಗಳಿಗೆ, ಎಲ್ಲ ಸಿಟಿಗಳಿಗೆ, ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ರೈಟ್? ಬಟ್ ಜನ ಯೂಶ್ವಲಿ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗಿರ್ತಾರೆ, ಈವ್ನಿಂಗ್ ವಾಪಸ್ ಬರೋದು. ಮಾರ್ನಿಂಗ್ ಆ್ಯಕ್ಚುಲಿ ಎಲೆಕ್ಟ್ರಿಸಿಟಿ ಕಡಿಮೆ ಯೂಸ್ ಆಗುತ್ತೆ. ಈವ್ನಿಂಗ್ ಎಲ್ಲರೂ ಜನ ವಾಪಸ್ ಬಂದಮೇಲೆ ಆವಾಗ ಫ್ಯಾನು, ಲೈಟು, ರೆಫ್ರಿಜಿರೇಟ್ರು, AC ಅಂತ ಹೇಳ್ಬಿಟ್ಟು ತುಂಬ ಪವರ್ ಜಾಸ್ತಿ ಯೂಸ್ ಆಗೋದು ಸಂಜೆ, ರೈಟ್? ಬಟ್ ಸಂಜೆ ಸೂರ್ಯ ಇರಲ್ವಲ್ಲ, ಸೊ ಅವಾಗ ಏನು ಮಾಡಬೇಕು, ಬೆಳಗ್ಗೆ ನಾವೇನು ಜನ್ರೇಟ್ ಮಾಡಿರ್ತೀವಿ ಅದನ್ನ ಸ್ಟೋರ್ ಮಾಡಬೇಕು ಬ್ಯಾಟ್ರಿಲಿ. ಸೊ ಅದೊಂದು ಅನದರ್ ಚಾಲೆಂಜ್, ರೈಟ್? ಇವಾಗ ನಮ್ಮ ಗೌರ್ಮೆಂಟ್ ಅವರು ಈ 2 ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರು ದೇ ಆಲ್ರೆಡಿ ನೋ ಹೌ ಟು ಟ್ಯಾಕಲ್. ಓಕೆ, ಸೊ ಅದು ನಡೀತಾ ಇದೆ, ರೈಟ್? ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ಕು. ನಾಳೆ ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನೂ ಈ ಥರ ಹೊಸ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾವು ಕಲಿತಾ ಹೋಗೋಣ. ಓಕೆ, ಅದ್ರ ಜೊತೆ ನಮ್ಮ ಹೆಲ್ತ್ ಈಸ್ ಟಾಪ್ ಪ್ರಯಾರಿಟಿ. ಲೈಫ್ ಸ್ಟೈಲ್ನ ತುಂಬ ಹೆಲ್ತಿಯಾಗಿ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಅಂಟಿಲ್ ಟುಮಾರೋ.